ಜೈ ಭೀಮ್ ವಂದನೆಗಳು. ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಬಸವನಾಗಿದೇವ ಸ್ವಾಮಿಗಳ ಚರಣ ಕಮಲಗಳಿಗೆ ವಂದಿಸಿ, ಅದೇ ರೀತಿ ಮಹಾದೇವ ಸ್ವಾಮೀಜಿಗಳ ಪಾದ ಕಮಲಗಳಿಗೂ ವಂದಿಸಿ, ಅದೇ ರೀತಿ ಜ್ಞಾನಪ್ರಕಾಶ ಸ್ವಾಮಿಗಳು ಕೂಡ ನನಗೆ ಕರೆ ಮಾಡಿ, ನಾನು ಒಂದು ಸಾಮೂಹಿಕ ಕಾರ್ಯಕ್ರಮದಲ್ಲಿದ್ದೇನೆ, ನೀವು ಕಾರ್ಯಕ್ರಮ ಪ್ರಾರಂಭ ಮಾಡಿರಿ, ನಾನು ಎಷ್ಟೊತ್ತಿದ್ರು ಕಾರ್ಯಕ್ರಮಕ್ಕೆ ಬಂದು ಜಾಯಿನ್ ಆಗ್ತೇನೆ, ಅಂಥ ಕಾರ್ಯಕ್ರಮ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಸಮಾರಂಭದ ದಲಿತ ನಾಯಕರು, ರಾಜಕಾರಣಿಗಳ ಹೆಮ್ಮೆಯ ಸುಪುತ್ರ ಪ್ರಸಾದ್ ಅಬ್ಬಯ್ಯ ಸಾಹೇಬರು, ರಾಜಕೀಯವಾಗಿ ಒಬ್ಬರು ಏಕಾಂಗಿಯಾಗಿ ಆಗಮಿಸಿರುವ ಪ್ರಸಾದ್ ಅಬ್ಬಯ್ಯ ಸಾಹೇಬರವರಿಗೆ, ಅದೇ ರೀತಿ ಸುಭಾಷ್ ನಾಟಿಕರ್ ಸರ್ ಅವರೇ, ರಾಜಶೇಖರ್ ಯಡಾಳಿ ಸರ್ ಅವರೇ, ಅದೇ ರೀತಿ ಪರಶುರಾಮ್ ಲಂಬು ಸರ್ ಅವರೇ, ಅದೇ ರೀತಿ ಉಮೇಶ್ ಸಿಂಘೆ ಸರ್ ಅವರೇ, ಅದೇ ರೀತಿ ಪ್ರಕಾಶ್ ಕಾಂಬ್ಳೆ ಸರ್ ಅವರೇ, ಅದೇ ರೀತಿ ಮಹೇಶ್ ಪೋದಾರ್ ಸರ್ ಅವರೇ, ಅದೇ ರೀತಿ ರಾಹುಲ್ ಬಾವದಡ್ಡಿ ಸರ್ ಅವರೇ, ಅದೇ ರೀತಿ ರಾಜಶೇಖರ್ ಹಾದಿಮನಿ ಸರ್ ಅವರೇ, ಅದೇ ರೀತಿ ಬಸವರಾಜ್ ಮನಗುಳಿ ಸರ್ ಅವರೇ, ಅದೇ ರೀತಿ ರಮೇಶ್ ಗಂಜಾಳ್ ಸರ್ ಅವರೇ. ಎರಡೇ ನಿಮಿಷ ಅವಕಾಶ ಕೊಟ್ಟಿರುವ ಕಾರಣ ಕೆಲವು ವಿಷಯಗಳು ನಾವು ಸಂಘದಲ್ಲಿ ಚರ್ಚೆ ಮಾಡಿ ಆಗಲೇಬೇಕಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಚಲವಾದಿ ನೌಕರರ ಸಂಘವು ಒಂದು 2 ವರ್ಷ 10 ತಿಂಗಳ ಹಸುಗೂಸು ಇಂಥ ಮಗು ಇರುವಾಗಲೇ ಕೂಡ ನಾವಿಂಥ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳ ಒಂದು ಒಗ್ಗಟ್ಟಿನಿಂದ ಹೋದ ವರ್ಷ ಕೂಡ ಮಕ್ಕಳಿಗೆ 428 ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ದೇವೆ. ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಜರುಗಿಸಲಿಕ್ಕೆ ಸಮಸ್ತ ಚಲವಾದಿ ಸಮುದಾಯದ ಬಾಂಧವರೇ ಕಾರಣ. ಅದಕ್ಕೆ ನಾವು 3 ವರ್ಷ ಹಿಂದೆ ಒಂದು ಸಂಘ ರಚನೆ ಮಾಡಿದಾಗ ಕೆಲವರು ನಮಗೆ ದೂರವಾಣಿಗಳ ಕರೆ ಮಾಡಿ, ಸರ್ ನಮಗೆ ವಧುವರರಿಂದ ಒಂದು ಸಮಸ್ಯೆ ಇದೆ ಹೇಳಿದಾಗ, ಪ್ರಥಮವಾಗಿ ಒಂದು 50 ಸದಸ್ಯರಿರುವ ಒಂದು ವಾಟ್ಸಪ್ ಗ್ರೂಪ್ ರಚನೆ ಮಾಡಿ 50ರಿಂದ ಪ್ರಾರಂಭವಾದ ಒಂದು ಜನ 14,000ವರೆಗೆ ಕರ್ನಾಟಕ ರಾಜ್ಯದಲ್ಲಿ